ಮೂಡುಬಿದ್ರೆಯ ಸಬ್ ಇನ್ಸ್ಪೆಕ್ಟರ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು. ಸದ್ಯ ಈಗ ಎಸಿಪಿ ಕಚೇರಿಯಲ್ಲಿ ಸಂದೇಶ್, ಮೂಡುಬಿದ್ರೆಯ ಸಬ್ ಇನ್ಸ್ಪೆಕ್ಟರ್ ಸಂದೇಶ್ ಇವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾವಾಗ ಕಮಿಷನರ್ ಇವರ ವಿರುದ್ಧ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿ ಜೊತೆಗೆ ರಿಪೋರ್ಟ್ ಅನ್ನ ಕೊಡುವಂತೆ ಸೂಚಿಸಿದ್ರು, ಮೂಡುಬಿದ್ರೆಯ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಲೈಂಗಿಕ ಕಿರುಕುಳ ಕೇಸ್ ಮಂಗಳೂರು ಉತ್ತರ ಎಸಿಪಿ ಕಚೇರಿಯಲ್ಲಿ ಸಂದೇಶ್ ವಿಚಾರಣೆ ನಡೀತಾ ಇದೆ. ಮಂಗಳೂರು ನಗರ ಉತ್ತರ ಎಸಿಪಿ ಶ್ರೀಕಾಂತ್ರಿಂದ ವಿಚಾರಣೆ ನಡೀತಾ ಇದೆ. ಕಳೆದ 2 ಗಂಟೆಯಿಂದ ಸಬ್ ಇನ್ಸ್ಪೆಕ್ಟರ್ ಸಂದೇಶ್ ಅವರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ತನಿಖೆ ನಡೆಸಿ ವರದಿಯನ್ನು ನೀಡುವಂತೆ ಸೂಚಿಸಿದ್ದಾರೆ ಕಮಿಷನರ್. ಮಂಗಳೂರು ಮೂಡುಬಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಇವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. 5 ಜನ ಮಹಿಳೆಯರು ಲೈಂಗಿಕ ದೌರ್ಜನ್ಯದ ಪ್ರಕರಣವನ್ನ ಇವರ ಮೇಲೆ ನೀಡಿದ್ರು. ಮಹಿಳೆಯರಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನುವಂತ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಎಸಿಪಿ ಇವರನ್ನ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ಸಂದೇಶ್ನನ್ನ ಅಮಾನತು ಮಾಡಿ ತನಿಖೆಯನ್ನ ನಡೆಸುವಂತೆ ಶಾಸಕರು ಕೂಡ ಮನವಿಯನ್ನ ಮಾಡಿದ್ರು. ಗೃಹ ಸಚಿವರನ್ನ ಭೇಟಿಯಾದ ಮೂಡುಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಗೃಹ ಸಚಿವ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಮನವಿ ಮಾಡಿಕೊಂಡಿದ್ರು. ಬೆಂಗಳೂರಿನಲ್ಲಿ ಮನವಿಯನ್ನ ಸಲ್ಲಿಸಿದ್ರು ಉಮಾನಾಥ್ ಕೋಟ್ಯಾನ್. ಮಂಗಳೂರು ಮೂಡುಬಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಮಾಡಲಾಗಿದೆ. ಸದ್ಯಕ್ಕೆ ಈಗ ಈ ಪ್ರಕರಣದಲ್ಲಿ ತನಿಖೆ ನಡೀತಾ ಇದೆ. ಮೂಡುಬಿದ್ರೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಸಂದೇಶ್ ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಲೈಂಗಿಕ ಕಿರುಕುಳ ಜೊತೆಗೆ ಬೇರೆ ಬೇರೆ ರೀತಿಯಂತಹ ಆರೋಪಗಳು ಕೂಡ ಅವರ ಮೇಲೆ ಇರುವಂತದ್ದು. ಈಗಾಗಲೇ ಈ ಒಂದು ಆರೋಪಕ್ಕೆ ಸಂಬಂಧಿಸಿದಂತೆ ಏನೋ ಸಂತ್ರಸ್ತೆಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಗೃಹ ಸಚಿವರು ಹಾಗೂ ಡಿಜಿಗೂ ಕೂಡ ದೂರನ್ನ ನೀಡಿರುವಂತದ್ದು. ಅಂದ್ರೆ ಸಂದೇಶ್ ಅವರು ಅಂದ್ರೆ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಗಂಡ ಹೆಂಡತಿ ಪೊಲೀಸ್ ಠಾಣೆಗೆ ಬಂದಾಗ ಗಂಡನನ್ನ ಬಂಧಿಸಿ ಏನು ಆತನ ಹೆಂಡತಿ ಏನಿದ್ದಲ್ಲ ಅವಳನ್ನ ಲೈಂಗಿಕ ಕಿರುಕುಳ ನೀಡಿರುವಂತದ್ದು, ಜೊತೆಗೆ 25 ಲಕ್ಷ ಹಣಕ್ಕೂ ಕೂಡ ಬೇಡಿಕೆ ನೀಡಿದ್ರು ಅನ್ನುವಂತ ಆರೋಪಗಳು ಕೂಡ ಇರುವಂತದ್ದು. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯದ ಏನು ಕೇಸ್ ಅಂದ್ರೆ ಆರೋಪಗಳು ಕೂಡ ಸಂದೇಶ್ ಅವರ ಮೇಲೆ ಇರುವಂತದ್ದು. ಅದರ ಜೊತೆಗೆ ಮಹಿಳೆಯೊಬ್ಬರಿಗೆ ಏನೋ ಫೋನ್ ನಲ್ಲಿ ನಿಂದಿಸಿರುವಂತಹ ಒಂದು ಘಟನೆಯು ಕೂಡ ಆಡಿಯೋ ಕೂಡ ಈಗ ಸದ್ಯ ಇರುವಂತದ್ದು. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾಗಿ ಅಂದ್ರೆ ಇಬ್ಬರು ಸಂತ್ರಸ್ತೆಯರು ಈಗ ಸಂದೇಶ್ ಅವರ ವಿರುದ್ಧ ಒಂದಷ್ಟು ಆಕ್ರೋಶಗಳನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಈ ಒಂದು ಘಟನೆ ಏನಿದೆ ಇದು ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಮಂಗಳೂರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಈಗ ಈ ಒಂದು ಪ್ರಕರಣದ ತನಿಖೆಯೂ ಕೂಡ ಆದೇಶವನ್ನ ನೀಡಿರುವಂತದ್ದು. ಪಣಂಬೂರು ಎಸಿಪಿ ನೇತೃತ್ವದಲ್ಲಿ ತನಿಖೆಗೆ ಆದೇಶ ನೀಡಿದ್ದಾರೆ. ಸದ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಸಂದೇಶ್ ಅವರು ಪಣಂಬೂರಿಗೆ ತೆರಳಿರುವಂತದ್ದು. ಅಲ್ಲಿ ಎಸಿಪಿ ನೇತೃತ್ವದಲ್ಲಿ ಅವರ ವಿಚಾರಣೆ ಕೂಡ ಆಗುತ್ತೆ. ಆ ಬಳಿಕ ಕಮಿಷನರ್ ಕೂಡ ಅವರನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮೂಡುಬಿದ್ರೆಯ ಸಬ್ ಇನ್ಸ್ಪೆಕ್ಟರ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು. ಸದ್ಯ ಈಗ ಎಸಿಪಿ ಕಚೇರಿಯಲ್ಲಿ ಮೂಡುಬಿದ್ರೆಯ ಸಬ್ ಇನ್ಸ್ಪೆಕ್ಟರ್ ಸಂದೇಶ್ ಇವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾವಾಗ ಕಮಿಷನರ್ ಇವರ ವಿರುದ್ಧ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿ ಜೊತೆಗೆ ರಿಪೋರ್ಟ್ ಅನ್ನ ಕೊಡುವಂತೆ ಸೂಚಿಸಿದ್ರು, ಮೂಡುಬಿದ್ರೆಯ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಲೈಂಗಿಕ ಕಿರುಕುಳ ಕೇಸ್ ಮಂಗಳೂರು ಉತ್ತರ ಎಸಿಪಿ ಕಚೇರಿಯಲ್ಲಿ ಸಂದೇಶ್ ವಿಚಾರಣೆ ನಡೀತಾ ಇದೆ. ಮಂಗಳೂರು ನಗರ ಉತ್ತರ ಎಸಿಪಿ ಶ್ರೀಕಾಂತ್ರಿಂದ ವಿಚಾರಣೆ ನಡೀತಾ ಇದೆ. ಕಳೆದ 2 ಗಂಟೆಯಿಂದ ಸಬ್ ಇನ್ಸ್ಪೆಕ್ಟರ್ ಸಂದೇಶ್ ಅವರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ತನಿಖೆ ನಡೆಸಿ ವರದಿಯನ್ನು ನೀಡುವಂತೆ ಸೂಚಿಸಿದ್ದಾರೆ ಕಮಿಷನರ್. ಮಂಗಳೂರು ಮೂಡುಬಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಇವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. 5 ಜನ ಮಹಿಳೆಯರು ಲೈಂಗಿಕ ದೌರ್ಜನ್ಯದ ಪ್ರಕರಣವನ್ನ ಇವರ ಮೇಲೆ ನೀಡಿದ್ರು. ಮಹಿಳೆಯರಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನುವಂತ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಎಸಿಪಿ ಇವರನ್ನ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ಸಂದೇಶ್ನನ್ನ ಅಮಾನತು ಮಾಡಿ ತನಿಖೆಯನ್ನ ನಡೆಸುವಂತೆ ಶಾಸಕರು ಕೂಡ ಮನವಿಯನ್ನ ಮಾಡಿದ್ರು. ಗೃಹ ಸಚಿವರನ್ನ ಭೇಟಿಯಾದ ಮೂಡುಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಗೃಹ ಸಚಿವ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಮನವಿ ಮಾಡಿಕೊಂಡಿದ್ರು. ಬೆಂಗಳೂರಿನಲ್ಲಿ ಮನವಿಯನ್ನ ಸಲ್ಲಿಸಿದ್ರು ಉಮಾನಾಥ್ ಕೋಟ್ಯಾನ್. ಮಂಗಳೂರು ಮೂಡುಬಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಮಾಡಲಾಗಿದೆ. ಸದ್ಯಕ್ಕೆ ಈಗ ಈ ಪ್ರಕರಣದಲ್ಲಿ ತನಿಖೆ ನಡೀತಾ ಇದೆ.
ಮೂಡುಬಿದ್ರೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಸಂದೇಶ್ ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಲೈಂಗಿಕ ಕಿರುಕುಳ ಜೊತೆಗೆ ಬೇರೆ ಬೇರೆ ರೀತಿಯಂತಹ ಆರೋಪಗಳು ಕೂಡ ಅವರ ಮೇಲೆ ಇರುವಂತದ್ದು. ಈಗಾಗಲೇ ಈ ಒಂದು ಆರೋಪಕ್ಕೆ ಸಂಬಂಧಿಸಿದಂತೆ ಏನೋ ಸಂತ್ರಸ್ತೆಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಗೃಹ ಸಚಿವರು ಹಾಗೂ ಡಿಜಿಗೂ ಕೂಡ ದೂರನ್ನ ನೀಡಿರುವಂತದ್ದು. ಅಂದ್ರೆ ಸಂದೇಶ್ ಅವರು ಅಂದ್ರೆ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಗಂಡ ಹೆಂಡತಿ ಪೊಲೀಸ್ ಠಾಣೆಗೆ ಬಂದಾಗ ಗಂಡನನ್ನ ಬಂಧಿಸಿ ಏನು ಆತನ ಹೆಂಡತಿ ಏನಿದ್ದಲ್ಲ ಅವಳನ್ನ ಲೈಂಗಿಕ ಕಿರುಕುಳ ನೀಡಿರುವಂತದ್ದು, ಜೊತೆಗೆ 25 ಲಕ್ಷ ಹಣಕ್ಕೂ ಕೂಡ ಬೇಡಿಕೆ ನೀಡಿದ್ರು ಅನ್ನುವಂತ ಆರೋಪಗಳು ಕೂಡ ಇರುವಂತದ್ದು. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯದ ಏನು ಕೇಸ್ ಅಂದ್ರೆ ಆರೋಪಗಳು ಕೂಡ ಸಂದೇಶ್ ಅವರ ಮೇಲೆ ಇರುವಂತದ್ದು. ಅದರ ಜೊತೆಗೆ ಮಹಿಳೆಯೊಬ್ಬರಿಗೆ ಏನೋ ಫೋನ್ ನಲ್ಲಿ ನಿಂದಿಸಿರುವಂತಹ ಒಂದು ಘಟನೆ ಕೂಡ, ಆಡಿಯೋ ಕೂಡ ಈಗ ಸದ್ಯ ಇರುವಂತದ್ದು. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾಗಿ ಅಂದ್ರೆ ಇಬ್ಬರು ಸಂತ್ರಸ್ತೆಯರು ಈಗ ಸಂದೇಶ್ ಅವರ ವಿರುದ್ಧ ಒಂದಷ್ಟು ಆಕ್ರೋಶಗಳನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಈ ಒಂದು ಘಟನೆ ಏನಿದೆ ಇದು ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಮಂಗಳೂರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಈಗ ಈ ಒಂದು ಪ್ರಕರಣದ ತನಿಖೆಯೂ ಕೂಡ ಆದೇಶವನ್ನ ನೀಡಿರುವಂತದ್ದು. ಪಣಂಬೂರು ಎಸಿಪಿ ನೇತೃತ್ವದಲ್ಲಿ ತನಿಖೆಗೆ ಆದೇಶ ನೀಡಿದ್ದಾರೆ. ಸದ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಸಂದೇಶ್ ಅವರು ಪಣಂಬೂರಿಗೆ ತೆರಳಿರುವಂತದ್ದು. ಅಲ್ಲಿ ಎಸಿಪಿ ನೇತೃತ್ವದಲ್ಲಿ ಅವರ ವಿಚಾರಣೆ ಕೂಡ ಆಗುತ್ತೆ. ಆ ಬಳಿಕ ಕಮಿಷನರ್ ಕೂಡ ಅವರನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮೂಡುಬಿದ್ರೆಯ ಸಬ್ ಇನ್ಸ್ಪೆಕ್ಟರ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು. ಸದ್ಯ ಈಗ ಎಸಿಪಿ ಕಚೇರಿಯಲ್ಲಿ ಮೂಡುಬಿದ್ರೆಯ ಸಬ್ ಇನ್ಸ್ಪೆಕ್ಟರ್ ಸಂದೇಶ್ ಇವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾವಾಗ ಕಮಿಷನರ್ ಇವರ ವಿರುದ್ಧ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿ ಜೊತೆಗೆ ರಿಪೋರ್ಟ್ ಅನ್ನ ಕೊಡುವಂತೆ ಸೂಚಿಸಿದ್ರು, ಮೂಡುಬಿದ್ರೆಯ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಲೈಂಗಿಕ ಕಿರುಕುಳ ಕೇಸ್ ಮಂಗಳೂರು ಉತ್ತರ ಎಸಿಪಿ ಕಚೇರಿಯಲ್ಲಿ ಸಂದೇಶ್ ವಿಚಾರಣೆ ನಡೀತಾ ಇದೆ. ಮಂಗಳೂರು ನಗರ ಉತ್ತರ ಎಸಿಪಿ ಶ್ರೀಕಾಂತ್ರಿಂದ ವಿಚಾರಣೆ ನಡೀತಾ ಇದೆ. ಕಳೆದ 2 ಗಂಟೆಯಿಂದ ಸಬ್ ಇನ್ಸ್ಪೆಕ್ಟರ್ ಸಂದೇಶ್ ಅವರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ತನಿಖೆ ನಡೆಸಿ ವರದಿಯನ್ನು ನೀಡುವಂತೆ ಸೂಚಿಸಿದ್ದಾರೆ ಕಮಿಷನರ್. ಮಂಗಳೂರು ಮೂಡುಬಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಇವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. 5 ಜನ ಮಹಿಳೆಯರು ಲೈಂಗಿಕ ದೌರ್ಜನ್ಯದ ಪ್ರಕರಣವನ್ನ ಇವರ ಮೇಲೆ ನೀಡಿದ್ರು. ಮಹಿಳೆಯರಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನುವಂತ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಎಸಿಪಿ ಇವರನ್ನ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ಸಂದೇಶ್ನನ್ನ ಅಮಾನತು ಮಾಡಿ ತನಿಖೆಯನ್ನ ನಡೆಸುವಂತೆ ಶಾಸಕರು ಕೂಡ ಮನವಿಯನ್ನ ಮಾಡಿದ್ರು. ಗೃಹ ಸಚಿವರನ್ನ ಭೇಟಿಯಾದ ಮೂಡುಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಗೃಹ ಸಚಿವ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಮನವಿ ಮಾಡಿಕೊಂಡಿದ್ರು. ಬೆಂಗಳೂರಿನಲ್ಲಿ ಮನವಿಯನ್ನ ಸಲ್ಲಿಸಿದ್ರು ಉಮಾನಾಥ್ ಕೋಟ್ಯಾನ್. ಮಂಗಳೂರು ಮೂಡುಬಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಮಾಡಲಾಗಿದೆ. ಸದ್ಯಕ್ಕೆ ಈಗ ಈ ಪ್ರಕರಣದಲ್ಲಿ ತನಿಖೆ ನಡೀತಾ ಇದೆ. ಮೂಡುಬಿದ್ರೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಸಂದೇಶ್ ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಲೈಂಗಿಕ ಕಿರುಕುಳ ಜೊತೆಗೆ ಬೇರೆ ಬೇರೆ ರೀತಿಯಂತಹ ಆರೋಪಗಳು ಕೂಡ ಅವರ ಮೇಲೆ ಇರುವಂತದ್ದು. ಈಗಾಗಲೇ ಈ ಒಂದು ಆರೋಪಕ್ಕೆ ಸಂಬಂಧಿಸಿದಂತೆ ಏನೋ ಸಂತ್ರಸ್ತೆಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಗೃಹ ಸಚಿವರು ಹಾಗೂ ಡಿಜಿಗೂ ಕೂಡ ದೂರನ್ನ ನೀಡಿರುವಂತದ್ದು. ಅಂದ್ರೆ ಸಂದೇಶ್ ಅವರು ಅಂದ್ರೆ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಗಂಡ ಹೆಂಡತಿ ಪೊಲೀಸ್ ಠಾಣೆಗೆ ಬಂದಾಗ ಗಂಡನನ್ನ ಬಂಧಿಸಿ ಏನು ಆತನ ಹೆಂಡತಿ ಏನಿದ್ದಲ್ಲ ಅವಳನ್ನ ಲೈಂಗಿಕ ಕಿರುಕುಳ ನೀಡಿರುವಂತದ್ದು, ಜೊತೆಗೆ 25 ಲಕ್ಷ ಹಣಕ್ಕೂ ಕೂಡ ಬೇಡಿಕೆ ನೀಡಿದ್ರು ಅನ್ನುವಂತ ಆರೋಪಗಳು ಕೂಡ ಇರುವಂತದ್ದು. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯದ ಏನು ಕೇಸ್ ಅಂದ್ರೆ ಆರೋಪಗಳು ಕೂಡ ಸಂದೇಶ್ ಅವರ ಮೇಲೆ ಇರುವಂತದ್ದು. ಅದರ ಜೊತೆಗೆ ಮಹಿಳೆಯೊಬ್ಬರಿಗೆ ಏನೋ ಫೋನ್ ನಲ್ಲಿ ನಿಂದಿಸಿರುವಂತಹ ಒಂದು ಘಟನೆ ಕೂಡ, ಆಡಿಯೋ ಕೂಡ ಈಗ ಸದ್ಯ ಇರುವಂತದ್ದು. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾಗಿ ಅಂದ್ರೆ ಇಬ್ಬರು ಸಂತ್ರಸ್ತೆಯರು ಈಗ ಸಂದೇಶ್ ಅವರ ವಿರುದ್ಧ ಒಂದಷ್ಟು ಆಕ್ರೋಶಗಳನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಈ ಒಂದು ಘಟನೆ ಏನಿದೆ ಇದು ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಮಂಗಳೂರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಈಗ ಈ ಒಂದು ಪ್ರಕರಣದ ತನಿಖೆಯೂ ಕೂಡ ಆದೇಶವನ್ನ ನೀಡಿರುವಂತದ್ದು. ಪಣಂಬೂರು ಎಸಿಪಿ ನೇತೃತ್ವದಲ್ಲಿ ತನಿಖೆಗೆ ಆದೇಶ ನೀಡಿದ್ದಾರೆ. ಸದ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಸಂದೇಶ್ ಅವರು ಪಣಂಬೂರಿಗೆ ತೆರಳಿರುವಂತದ್ದು. ಅಲ್ಲಿ ಎಸಿಪಿ ನೇತೃತ್ವದಲ್ಲಿ ಅವರ ವಿಚಾರಣೆ ಕೂಡ ಆಗುತ್ತೆ. ಆ ಬಳಿಕ ಕಮಿಷನರ್ ಕೂಡ ಅವರನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.